ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾರಿಗನೂರು ಗ್ರಾಮಕ್ಕೆ ಈ-ಸ್ವತ್ತು ಸೌಲಭ್ಯ ಕಲ್ಪಿಸುವವರೆಗೆ ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಫಾರಂಗಳನ್ನು ಸಲ್ಲಿಸುವುದಿಲ್ಲ ಎಂದು ರೈತ ಮುಖಂಡ ತೇಜಸ್ವಿ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಗ್ರಾಮಸ್ಥರ ಪರವಾಗಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆಗೆ ಸಂಪೂರ್ಣ ಬೆಂಬಲವಿದ್ದರೂ ಹಲವು ವರ್ಷಗಳಿಂದ ಈ-ಸ್ವತ್ತು ಸಮಸ್ಯೆ ಬಗೆಹರಿಸದಿರುವುದರಿಂದ ಈ ನಿರ್ಧಾರಕ್ಕೆ ಬಂದಿದ್ದೇವೆ ಎಂದ ಅವರು, ಕಾರಿಗನೂರು ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಈ-ಸ್ವತ್ತು ಪಡೆಯಲು ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿದರು. ಬ್ರಿಟಿಷರ ಕಾಲದಲ್ಲಿ ಗ್ರಾಮದ ಗಡಿ ಹಾಗೂ ಠಾಣೆಗಳು ನಿಗದಿಯಾಗಿದ್ದರೂ ಕಂದಾಯ ಇಲಾಖೆಯ ವಿಳಂಬದಿಂದ ಗ್ರಾಮಸ್ಥರು ಈ-ಸ್ವತ್ತು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಹೊಸ ಕಂದಾಯ ಗ್ರಾಮ ರಚಿಸುವ ಬದಲು ಗ್ರಾಮ ಠಾಣೆ ವಿಸ್ತರಣೆ ಮಾಡಿದರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದರು. ಎಸ್ಐಆರ್ ಪ್ರಕ್ರಿಯೆ ಭಾರತೀಯ ನಾಗರಿಕರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ಮಾಡುವ ಉದ್ದೇಶ ಹೊಂದಿರುವುದರಿಂದ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ಆದರೆ ಸರ್ಕಾರ ನಮ್ಮ ನ್ಯಾಯಸಮ್ಮತ ಬೇಡಿಕೆಯಾದ ಈ-ಸ್ವತ್ತು ಸಮಸ್ಯೆಯನ್ನು ಮೊದಲು ಬಗೆಹರಿಸಬೇಕು. ಈ-ಸ್ವತ್ತು ದೊರೆಯುವವರೆಗೆ ನಾವು ಭರ್ತಿ ಮಾಡಿದ ಎಸ್ಐಆರ್ ಫಾರಂಗಳನ್ನು ಸಲ್ಲಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸರ್ಕಾರ ಮತ್ತು ಜಿಲ್ಲಾಡಳಿತ ತಕ್ಷಣ ಮಧ್ಯಪ್ರವೇಶಿಸಿ ಕಾರಿಗನೂರು ಗ್ರಾಮಕ್ಕೆ ಈ-ಸ್ವತ್ತು ಸೌಲಭ್ಯ ಕಲ್ಪಿಸಬೇಕು. ಸಮಸ್ಯೆ ಪರಿಹಾರವಾದ ಕೂಡಲೇ ಎಸ್ಐಆರ್ ಪ್ರಕ್ರಿಯೆಗೆ ಸಂಪೂರ್ಣ ಸಹಕಾರ ನೀಡುತ್ತೇವೆ ಎಂದರು. ನಾವು ಫಿಲಪ್ ಮಾಡಿದಂಥ ಫಾರಮ್ಗಳನ್ನ ಸರ್ಕಾರ ಅಥವಾ ಜಿಲ್ಲಾಡಳಿತ ನಮಗೆ ಈ-ಸ್ವತ್ತು ಕೊಡೋದನ್ನು ಖಾತ್ರಿಗೊಳಿಸೋವರೆಗೂ ಸಮಯ ಮುಗಿದ್ರೂ ಕೂಡ ನಾವು ಆ ಫಾರಮ್ ಫಿಲಪ್ ಮಾಡಿದ ಫಾರಮ್ ಕೊಡೋದಿಲ್ಲ. ಕಾರಿಗನೂರಲ್ಲಿ ಒಂದು ಫಾರಮ್ ಕೊಡೋದಿಲ್ಲ. ಆಗ ನೋಡಿದರೆ ಒಂದು 40% ಕಾರಿಗನೂರಲ್ಲಿ ಗ್ರಾಮ ಠಾಣದ ಒಳಗೆ ಬರುತ್ತೆ, ಒಂದು 60% ಗ್ರಾಮ ಠಾಣದ ಹೊರಗೆ ಬರುತ್ತೆ. ಆದರೂ ಕೂಡ ಇಡೀ ಊರು ಒಂದಾಗಿ ಯೋಚನೆ ಮಾಡಿ ನಾವು ಈ-ಸ್ವತ್ತು ನಮಗೆ ಪ್ರತಿಯೊಂದು ಮನೆಗೂ ಐದರ್ 11E ಅಥವಾ 11B ಎರಡರಲ್ಲಿ ಒಂದು ಕೊಡೋವರೆಗೂ ನಾವು ಈ SIR ಏನಿದೆ ಫಾರಮ್ ತುಂಬಿರ್ತೀವಿ, ಬಟ್ ಕೊಡೋದಿಲ್ಲ. ಮತ್ತು ಸರ್ಕಾರದ ವತಿಯಿಂದ ಒಂದು ಹೊಸ ಹೇಳ್ಬೋದು, ಕಂದಾಯ ಗ್ರಾಮಗಳು ಮಾಡ್ತಾಯಿದ್ದೀವಿ, ನಾವು ಎಲ್ಲರಿಗೂ ಹಕ್ಕುಪತ್ರ ಕೊಡ್ತೀವಿ ಅಂತ. ಬಹುಶಃ ಮೊದಲು ಇದು ಕಾಳಜಿ ಅನಿಸಿತ್ತು. ಆದರೆ ಇತ್ತೀಚೆಗೆ ಅರ್ಥ ಆಗ್ತಾ ಇರೋದು, ಇದು ಕಂದಾಯ ಗ್ರಾಮ ಅಂತೇನಿದೆ, ಗ್ರಾಮ ಠಾಣ ವಿಸ್ತರಣೆ ಮಾಡಿದರೆ ಜನರಿಗೆ ಸಹಜವಾಗಿ ಅವರ ಆಸ್ತಿ ಕ್ರಮಬದ್ಧ ಅನ್ನಂಗಾಗುತ್ತೆ. ಸಹಜವಾಗಿ ಈ ಕಂದಾಯ ಗ್ರಾಮ ಮಾಡಿ ಹಕ್ಕುಪತ್ರ ಕೊಡೋದ್ರಿಂದ ಒಂದು ರಾಜಕೀಯ ಉದ್ದೇಶನೂ ಅದು ಅಡಗಿದೆ ಅಂತ ಅನಿಸುತ್ತೆ. ನಾವು ನಿಮಗೆ ಹಕ್ಕುಪತ್ರ ಕೊಡ್ತಾಯಿದ್ದೀವಿ ಅಂತ. ಅಲ್ಲಿ ಜಾಗ ಖರೀದಿ ಮಾಡಿರೋರು ನಾವು, ಮನೆ ಕಟ್ಟಿರೋರು ನಾವು, ಅಲ್ಲೆಲ್ಲ ಸ್ಥಾಪನೆ ಮಾಡ್ಕೊಂಡಿರೋ ನಾವು. ಗ್ರಾಮ ಠಾಣ ವಿಸ್ತರಣೆ ಮಾಡಿದರೆ ಭಾಳ ಸುಲಭವಾಗಿ ಎಲ್ಲರಿಗೂ 11A ಸಿಗ್ತಾಯಿತ್ತು. ಅದನ್ನೊಂದು ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊಳಕ್ಕೋಸ್ಕರ ಈ ಹೊಸ ಕಂದಾಯ ಗ್ರಾಮಗಳು ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ನಮ್ಮೂರಲ್ಲೂ ಕೂಡ ಕೆಲವು ಪ್ರಸ್ತಾವಗಳು ಹೋಗಿದ್ದಾವೆ. ಬಟ್ ನಮ್ಮ ಬೇಡಿಕೆ ಇರೋದೇನೆಂದರೆ, ಒಂದು ಸಹಜ ಪ್ರಕ್ರಿಯೆಯಲ್ಲಿ ಆಗದೇ ಇರೋದ್ರಿಂದ ನಾವು ಒಂಥರ ಸ್ವಲ್ಪ ಈ ದಾರಿಯಲ್ಲಿ ಹೋದರೆ ಸ್ವಲ್ಪ ಬಿಸಿ ಏನಾರು ಮುಟ್ಟಿ ತಿಳುವಳಿಕೆ ಏನಾರು ಬರ್ಬೋದು. ಮತ್ತು ನಿಮ್ಮ ಮೂಲಕ ಇದು, ಯಾಕೆಂದರೆ ಇದು ಬರೀ ಕಾರಿಗನೂರು ಸಮಸ್ಯೆ ಅಲ್ಲ, ಎಲ್ಲ ಕಡೆಗೆ ಸಮಸ್ಯೆ ಇರೋದ್ರಿಂದ ನಿಮ್ಮ ಮೂಲಕ ನಾವು ಇತರೆ ಗ್ರಾಮಗಳ ಜನರಿಗೂ ಈ ಕರೆಯನ್ನು ಕೊಡ್ತೀವಿ. ನಿಮ್ಗೆ ಈ-ಸ್ವತ್ತು ಬರೋವರೆಗೂ ನೀವು SIRಗೆ ಸಪೋರ್ಟ್ ಮಾಡಬೇಡಿ. ಈ-ಸ್ವತ್ತು ಒಂದು ಕಡೆ ನಮಗೆ ಈ-ಸ್ವತ್ತು ಕೊಡಿ, ಇನ್ನೊಂದು ಕಡೆ ನಾವು ಫಿಲಪ್ ಮಾಡಿದ್ದು ಫಾರಮ್ ಕೊಡ್ತೀವಿ. ಈ ಒತ್ತಾಯನ ತಮ್ಮ ಮೂಲಕ ಜಿಲ್ಲೆಗೂ ರಾಜ್ಯಕ್ಕೂ, ರಾಜ್ಯ ಮಟ್ಟದ ಪತ್ರಿಕೆಗಳು ಈ ವಿಷಯನ ರಾಜ್ಯ ಮಟ್ಟಕ್ಕೆ ತಗೊಂಡು ಹೋದರೆ ರಾಜ್ಯ ಮಟ್ಟದಲ್ಲೂ ಈ ಮನವಿನ ಮಾಡ್ತೀವಿ. ಒಟ್ಟಾರೆ ನಮ್ಮ ಉದ್ದೇಶ ಇರೋದೇನೆಂದರೆ, ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂದರೆ ಏನು ನಾವು ಅರ್ಥ ಮಾಡ್ಕೊಂಡಿರೋದು, ಭಾರತೀಯ ನಾಗರಿಕನಾದವನು ಮತದಾರ ಪಟ್ಟಿಯಿಂದ ಹೊರಗುಳಿಬಾರದು ಅಂತ ನಾವು ಅರ್ಥ ಮಾಡ್ಕೊಂಡಿರೋದು. ಭಾರತೀಯ ನಾಗರಿಕ ಅನ್ನೋದು ದೃಢಪಡುವುದು ಹೇಗೆ ಅವರು ಏನು ಕೆಲವು ಮಾನದಂಡಗಳನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ಫುಲ್ ಮಾಡ್ತೀವಿ. ಆದರೆ ಚುನಾವಣೆ ಆಯೋಗ ನಮ್ಮ ವಾಸನ ದೃಢೀಕರಿಸಿ ನಮಗೆ ಮತದಾರ ಪಟ್ಟಿಯಲ್ಲಿ ಸೇರ್ಪಡಿಸುತ್ತೆ. ಚುನಾವಣಾ ಆಯೋಗ ಅದು ಸ್ವಾಯತ್ತ ಸಂಸ್ಥೆ ಆದರೂ ಕೂಡ ಸರ್ಕಾರದ ಭಾಗ ಅಂತ ನಾವು ಭಾವಿಸಿದರೆ, ಚುನಾವಣಾ ಆಯೋಗ ನಾವು ಯಾವ ಮನೆಯಲ್ಲಿ ವಾಸವಿದೀವೋ ಆ ಮನೆಗೆ ನಮ್ಮ ನಾಗರಿಕ ವಾಸ ಅಂದು ನಮಗೆ ಮತದಾರ ಪಟ್ಟಿಯಲ್ಲಿ ಸೇರ್ಪಡಿಸುತ್ತೆ. ಅದೇ ಮನೆಯನ್ನು ಗ್ರಾಮ ಪಂಚಾಯತಿಯವರು ಕ್ರಮ ಅಲ್ಲದ ಆಸ್ತಿ ಅಂತ ಹೇಳ್ತಾರೆ. ಚುನಾವಣಾ ಆಯೋಗದಿಂದ ನಾವು ಮಾನ್ಯತೆ ಪಡೆಯೋದು ಒಂದು ಸಂಸ್ಥೆಯಿಂದ, ಇನ್ನೊಂದು ಸರ್ಕಾರದ ತಳಮಟ್ಟದ ಸಂಸ್ಥೆಯಿಂದ ನಾವು ಅದು ಕ್ರಮ ಅಲ್ಲದ ಆಸ್ತಿ ಅಂತ. ಇದು ಈ ದ್ವಂದ್ವ
ಒಂದೊಂದು ಇಲಾಖೆ ದೃಷ್ಟಿಕೋನ ಒಂದೊಂದು ಥರ ಇರುತ್ತೋ ನಮ್ಮನ್ನು ಎಲ್ಲರೂ ಸಮಗ್ರವಾಗಿ ನೋಡಬೇಕು.